ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದಗೋಕುಲ ಧಾರಾವಾಹಿಯ ಗುರುವಾರದ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆನ ಶುರು ಮಾಡೋಣ. ಸಂಚಿಕೆಯ ಶುರುವಲ್ಲಿ ತುಂಬ ಚೆನ್ನಾಗಿ ಫೋಟೋಶೂಟ್ ಎಲ್ಲ ನಡೆಯುತ್ತೆ. ಮೀನಾ ಅವರು ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಕೇಶವ ಮತ್ತು ಮೀನಾ ಅವರು ಡ್ಯಾನ್ಸ್ ಮಾಡೋದನ್ನೆಲ್ಲ ಇಮೇಜ್ ಮಾಡಿಕೊಂಡು ಖುಷಿ ಪಡ್ತಾರೆ. ಹಾಗೆ ಗಿರ್ಜಾ ಅವರು ವಲ್ಲಭ ಮತ್ತು ಅಮೂಲ್ಯ ಅವರು ಸಹ ಒಂದು ಸಾಂಗಿಗೆ ತುಂಬ ಚೆನ್ನಾಗಿ ಡ್ಯೂಯೆಟ್ ಆಡೋದು, ರೊಮ್ಯಾನ್ಸ್ ಮಾಡೋದು ಎಲ್ಲನೂ ಊಹೆ ಮಾಡ್ಕೊಂಡು, ಅಯ್ಯೋ ನಮ್ಮ ಅಮ್ಮು ಮತ್ತು ವಲ್ಲಭ ಈ ರೀತಿ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾರೆ. ಫೋಟೋಶೂಟ್ ಎಲ್ಲ ಮುಗಿಯುತ್ತೆ. ನಂದಕುಮಾರ್ ಅವರು ಎಲ್ಲರೂ ಮನೆಗೆ ಹೋಗೋಣ ಬನ್ನಿ ಅಂತೇಳ್ಬಿಟ್ಟು ಕರ್ಕೊಂಡು ಬರ್ತಾ ಇರ್ತಾರೆ. ಆಗ ಮಾಧವ, ಅಪ್ಪ ನೀವೆಲ್ಲ ಮನೆಗೆ ಹೋಗಿ, ನನಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ನಂದಕುಮಾರ್ ಅವರು, ಕೆಲಸನ ಏನು ಕೆಲಸ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ವಲ್ಲಭ ಸಹ, ಹೌದು ಅಣ್ಣ, ನೀನು ಆಫೀಸ್ಗೆ ರಜಾ ಹಾಕಿದೆಯಾ ಅಲ್ವಾ, ಮತ್ತಿನ್ನೇನು ಕೆಲಸ ಇದೆ ನಿನಗೆ ಅಂತ ಹೇಳ್ಬಿಟ್ಟು ವಲ್ಲಭ ಕೇಳ್ತಾರೆ. ಆಗ ಮಾಧವ, ಅದು ಆಗಲೇ ಫೋಟೋಗ್ರಾಫರು ನಿಮ್ಮ ಫಿಯಾನ್ಸಿಗೆ ಏನಾದರೂ ಗಿಫ್ಟ್ ಕೊಡೋ ಆಗಿದ್ರೆ ಕೊಡಿ ಅಂತ ಹೇಳಿದ್ರು. ನನಗೆ ಮನಸ್ಸಲ್ಲಿ ಗಿಲ್ಟ್ ಕಾಡ್ತಾ ಇದೆ. ನಾನು ಪ್ರಿಯಾ ಅವ್ರಿಗೆ ಏನಾದರೂ ಗಿಫ್ಟ ತಂದು ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಗಿಫ್ಟ್ ತೊಗೊಂಡು ಮನೆಗೆ ಬರ್ತೀನಿ, ನೀವು ಹೊರಡಿ ಅಂತ ಹೇಳ್ಬಿಟ್ಟು ಮಾಧವ ಹೇಳ್ತಾರೆ. ಆಗ ಎಲ್ಲರೂ ಸಹ ಖುಷಿಯಿಂದ ಹೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮಾಧವ ಅವ್ರಿಗೆ ಮುಜುಗರ ಆಗುತ್ತೆ. ಅಮೂಲ್ಯ ಅವರು ತುಂಬ ಚೆನ್ನಾಗಿರೋ ಗಿಫ್ಟ್ ಕೊಡಿ ಬಾವ, ಅವರು ಕೂಡ ಖುಷಿ ಪಡ್ತಾರೆ ಅಂತ ಹೇಳ್ತಾರೆ. ಆಗ ಗಿರ್ಜಾ ಅವರು, ಏಯ್ ಬಳೆ ತಂದುಕೊಡೋ, ಬಳೆ ನೋಡಿದ ತಕ್ಷಣ ಹೆಣ್ಮಕ್ಳಿಗೆ ತುಂಬಾ ಖುಷಿಯಾಗುತ್ತೆ, ಬಳೆ ತಂದುಕೊಡು ಅಂತ ಹೇಳ್ಬಿಟ್ಟು ಗಿರ್ಜಾ ಅವ್ರು ಹೇಳ್ತಾರೆ. ಆಗ ಮಾಧವ ಅವರು, ಅಮ್ಮ ಅದು ನಾನು ಪ್ರಿಯಾ ಅವ್ರಿಗೆ ಕಾಲ್ಗೆಜ್ಜೆ ತೊಗೊಂಡು ಬಂದು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಎಲ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ. ಮೀನಾ ಅವರು, ಹೌದು ಬಾವ, ಕಾಲ್ಗೆಜ್ಜೆನೇ ಕೊಡಿ, ಪ್ರಿಯಾ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಬಾವ ನೀವು ತುಂಬ ಒಳ್ಳೆ ಗಂಡ ಆಗ್ತೀರಾ, ಪ್ರಿಯಾ ಅವರು ತುಂಬ ಅದೃಷ್ಟ ಮಾಡಿದ್ದಾರೆ. ಕೇಶವ ನೋಡೋ ನೀನು, ಬಾವನ್ನ ನೋಡಿ ಕಲ್ತ್ಕೊ. ಬಾವ ಮದುವೆಗೆ ಮುಂಚೆನೇ ಪ್ರಿಯಾ ಅವ್ರಿಗೆ ಗಿಫ್ಟ್ ಕೊಡ್ತಾ ಇದ್ದಾರೆ, ನೀನು ನೋಡಿದ್ರೆ ನನಗೆ ಏನು ಗಿಫ್ಟ್ ಕೊಟ್ಟೇ ಇಲ್ಲ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾರೆ. ಆಗ ಕೇಶವ, ನಾನು ನಿನಗೆ ಪರ್ಸ್ ಕೊಟ್ಟಿರಲಿಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಎಲ್ಲರೂ ಸಹ ಶಾಕ್ ಆಗ್ತದೆ. ಆಗ ಗಿರ್ಜಾ ಅವರು, ಪರ್ಸ ಯಾವಾಗ ಕೊಡಿಸಿದ್ದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಕೇಶವ, ಅದೇ ಅಮ್ಮ, ನಮ್ಮ ಅಂಗಡಿಗೆ ಕಾಯಿ ಮಾರೋಕ್ಕೆ ಬರ್ತಾರಲ್ಲ, ಕಾಯಿ ಕೊಡೋದಕ್ಕೆ ಅಂತ ಬರ್ತಾರಲ್ಲ, ಅವಾಗ ಅಂತ ಹೇಳ್ಬಿಟ್ಟು ರಾಗ ಹೇಳ್ತಾ ಇರ್ತಾರೆ. ಆಗ ಮೀನಾ, ಅಯ್ಯೋ ಹೋಗ್ಲಿ ಬಿಡೆ ಅತ್ತೆ, ಅದು ಆವಾಗ ಈಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಖುಷಿಯಿಂದ ನಗ್ತಾ ಇರ್ತಾರೆ. ಆಗ ಮಾಧವ, ಸರಿ ನೀವಿನ್ನು ಹೊರಡಿ, ನಾನು ಗಿಫ್ಟ್ ತೊಗೊಂಡು ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಮಾಧವ ಅವರು ಅಲ್ಲೇ ಉಳ್ಕೊಳ್ತಾರೆ. ನಂದಕುಮಾರ್, ಗಿರ್ಜಾ ಎಲ್ಲರೂ ಸಹ ಮನೆಗೆ ಬರ್ತಾರೆ. ಮಾಧವ ಅವರು ಒಂದು ಜ್ಯುವೆಲರಿ ಶಾಪಿಗೆ ಹೋಗಿ ತುಂಬ ಡಿಸೈನ್ಸ್ ಗೆಜ್ಜೆ ಎಲ್ಲ ನೋಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಯಾವುದೂ ಇಷ್ಟ ಆಗೋದಿಲ್ಲ. ಆಗ ಗೆಜ್ಜೆ ತೋರಿಸ್ತಾ ಇದ್ದಂತಹ ಆ ಹೆಂಗಸು, ಸರ್ ನಿಮ್ಗೆ ಯಾವ ಥರ ಬೇಕು ಅಂತ ಹೇಳಿ, ನಾನು ಅದೇ ಥರ ತೋರಿಸ್ತೀನಿ, ಹೋಗಲಿ ನಿಮ್ಮ ಹುಡುಗಿ ಹೇಗಿದ್ದಾಳೆ ಅಂತ ಕೇಳ್ತಾರೆ. ಆಗ ಮಾಧವ ಅವರು, ನಮ್ಮ ಹುಡುಗಿ ದುಂಡು ಮುಖ ಅಂತ ಹೇಳ್ಬಿಟ್ಟು ಪ್ರಿಯಾ ಅವ್ರನ್ನ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಮಾಧವ ಅವರು ಪ್ರಿಯಾ ಅವ್ರನ್ನ ಹೊಗಳೋದನ್ನು ನೋಡಿ ಆ ಹೆಂಗ್ಸಿಗೆ ತುಂಬಾ ಖುಷಿಯಾಗುತ್ತೆ. ಸರ್ ನೀವು ನಿಮ್ಮ ಫಿಯಾನ್ಸಿನ ಎಷ್ಟು ಚೆನ್ನಾಗಿ ಹೊಗಳುತ್ತೀರಾ ಸರ್, ಸರಿ ಒಳಗಡೆ ಇನ್ನೂ ತುಂಬ ಡಿಸೈನ್ಸ್ ಇದೆ, ಅದನ್ನು ತರಿಸ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಇರೋ ಹೊಸ ಹುಡುಗಿ ಅಲ್ಲಿರೋ ಡಿಸೈನ್ಸ್ ಎಲ್ಲ ತಗೊಂಡು ಬಾರಮ್ಮ ಅಂತ ಹೇಳ್ತಾರೆ. ಆಗ ಸುಕನ್ಯಾ ಅವರು ಬರ್ತಾರೆ. ಸುಕನ್ಯಾ ಅವ್ರನ್ನ ನೋಡಿ ಮಾಧವ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಹಾಗೆ ಮಾಧವ ಅವ್ರನ್ನ ನೋಡಿ ಸಹ ಸುಕನ್ಯಾ ಅವ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ. ಆಗ ಇದೇನಿದು ಇವಳಿಲ್ಲಿ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಅಂದ್ಕೊಳ್ತಾರೆ. ಹಾಗೆ ಸುಕನ್ಯಾ ಅವ್ರ ಮದುವೆ ಆಗಿದ್ದು, ಅವಳ ಗಂಡ ಇವರನ್ನು ಪರಿಚಯ ಮಾಡಿದ್ದು ಎಲ್ಲದನ್ನು ನೆನಪು ಮಾಡ್ಕೊಳ್ತಾರೆ ಮಾಧವ ಅವರು ಸುಕನ್ಯಾ ಅವ್ರನ್ನ ಕೇಳ್ತಾರೆ, ಅಲ್ಲ ಸುಕನ್ಯಾ ಏನಾಯಿತು, ಯಾಕೆ ಇಲ್ಲಿ ವರ್ಕ್ ಮಾಡ್ತಾ ಇದೀಯಾ ನೀನು, ಅಲ್ಲ ನಿನ್ನ ಗಂಡ ನೋಡಿದ್ರೆ ತುಂಬ ಒಳ್ಳೆಯವರು, ನೀನು ಯಾಕೆ ಇಲ್ಲಿದೆಯಾ ಅಂತ ಹೇಳ್ಬಿಟ್ಟು ಮಾಧವ ಕೇಳಿದಾಗ, ಅದು ಒಂದು ಕೆಟ್ಟ ಘಟನೆ, ನನ್ನ ಗಂಡ ತುಂಬ ಕೆಟ್ಟವರು ಮಾಧವ, ನನಗೆ ಮೋಸ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಸುಕನ್ಯಾ ಅವರು ಅಳೋದಕ್ಕೆ ಶುರು ಮಾಡ್ತಾರೆ. ಆಗ ಮಾಧವ, ಅಲ್ಲ ಅವ್ರು ಅಷ್ಟು ಒಳ್ಳೆ ಮನುಷ್ಯರು ಅಂತ ನಾನು ಅಂದ್ಕೊಂಡಿದ್ದೆ, ಅಲ್ಲ ಅವ್ರು ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅಲ್ಲ ನಿಮ್ಮ ಅಪ್ಪಂದು ಬಿಸ್ನೆಸ್ ಇದೆ ಅಲ್ವಾ, ನೀನು ಅಲ್ಲೇ ಹೋಗಿ ಎಲ್ಲ ನೋಡ್ಕೋಬೋದಲ್ವಾ, ಅಲ್ಲ ಅಷ್ಟಕ್ಕೂ ಏನಾಯಿತು ನಿನ್ನ ಗಂಡನ ಮನೇಲಿ ಅಂತ ಹೇಳ್ಬಿಟ್ಟು ಮಾಧವ ಕೇಳಿದಾಗ, ಅದು ನನ್ನ ಗಂಡನಿಗೆ ಬೇರೆ ಹುಡುಗಿ ಜೊತೆ ಅಫೇರ್ ಇತ್ತು, ಅದು ನನಗೆ ಗೊತ್ತಾಯಿತು, ಅದು ಗೊತ್ತಾದ ಮೇಲೆ ನಾನು ದೊಡ್ಡ ಜಗಳನೇ ಮಾಡಿಬಿಟ್ಟೆ, ಅವ್ರು ಅದಕ್ಕೆ ನಿನಗಿಂತ ನನಗೆ ಅವಳೇ ಮುಖ್ಯ ಅಂತ ಹೇಳಿದ್ರು, ಅದಕ್ಕೆ ನಾನು ಮನೆ ಬಿಟ್ಟು ಬಂದುಬಿಟ್ಟೆ ಅಂತ ಹೇಳ್ಬಿಟ್ಟು ಹೇಳಿ ಸುಕನ್ಯಾ ಅವರು ಹೇಳ್ತಾ ಇರ್ತಾರೆ. ಆಗ ಮಾಧವ, ಅಲ್ಲ ನಿಮ್ಮ ಅಮ್ಮನ ಮನೆಗೆ ಹೋಗಬೇಕಿತ್ತಲ್ವಾ, ಇಲ್ಲಿ ಯಾಕೆ ಈ ರೀತಿ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಸುಕನ್ಯಾ ಅವರು, ನಮ್ಮ ಅಮ್ಮನಿಗೆ ಮೊದಲೇ ಹಾರ್ಟ್ ಅಟ್ಯಾಕ್ ಆಗಿದೆ, ಈಗ ಅವತ್ತು ನೀನು ನಮ್ಮ ಮನೆಗೆ ಬಂದು ಬಿಟ್ಟು ಹೋದಾಗ ಆ ಆಟಕ್ಕೆ ಬೇರೆ ಹುಡುಗನ ನೋಡಿ ಮದುವೆ ಮಾಡಿದ್ರು, ಈಗ ನಾನು ನೋಡಿದ ಹುಡುಗನೇ ನನ್ನ ಮಗಳ ಜೀವನನ ಹಾಳು ಮಾಡಿದ್ದಾನೆ ಅಂತ ಗೊತ್ತಾದರೆ ನಮ್ಮ ಅಮ್ಮ ತುಂಬ ಬೇಜಾರು ಮಾಡ್ಕೋತಾರೆ ಮಾಧವ, ಅದಕ್ಕೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಸುಕನ್ಯಾ ಅವರು ಹೇಳ್ತಾ ಇರ್ತಾರೆ.
ಇನ್ನು ಈ ಕಡೆ ನಂದಕುಮಾರ್ ಅವರು ಲಗ್ನ ಪತ್ರಿಕೆನ ತಗೊಂಡು ಬರ್ತಾರೆ. ಅದನ್ನು ನೋಡಿ ಎಲ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ. ಮೀನಾ ಅವರು ಅವಸರದಿಂದ ಗಿರ್ಜಾ ಅವ್ರ ಕೈಲಿದ್ದಂತಹ ಲಗ್ನ ಪತ್ರಿಕೆನ ಕಿತ್ಕೊಂಡು ಓದೋದಕ್ಕೆ ಶುರು ಮಾಡ್ತಾರೆ. ಮೀನಾ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಯಾಕೆ ಅಂದರೆ ನಂದಕುಮಾರ್ ಅವರು ಮೀನಾ, ಕೇಶವ, ಅಮ್ಮು, ವಲ್ಲಭಾಯಿ ಎಲ್ಲರ ಹೆಸರನ್ನು ಹಾಕಿರ್ಸಿರ್ತಾರೆ. ಅದನ್ನು ನೋಡಿ ಮೀನಾ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಅಲ್ಲ ಮಾವ, ನೀವು ಒಂದು ವೇಳೆ ನನ್ನನ್ನು ಸೊಸೆ ಅಂತ ಒಪ್ಕೊಳ್ದೇ ಇದ್ದಿದ್ದರೆ ನೀವು ನಿಜವಾಗ್ಲೂ ನನ್ನ ಹೆಸರು ಹಾಕಿಸ್ತಾ ಇರಲಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ನಂದಕುಮಾರ್ ಅವರು ನಗ್ತಾ ಇರ್ತಾರೆ. ಮೀನಾ ಅವರು, ವಲ್ಲಭ ನೋಡಿಲ್ಲಿ ನಿನ್ನ ಮತ್ತು ಅಮೂಲ್ಯ ಹೆಸರು ಕೂಡ ಇದೆ ಅಂತ ಹೇಳ್ಬಿಟ್ಟು ಮೀನಾ ಅವ್ರು ಹೇಳಿದಾಗ ಅಮೂಲ್ಯ ಅವ್ರಿಗೂ ಕೂಡ ಖುಷಿಯಾಗುತ್ತೆ. ವಲ್ಲಭ ಅವರು ತುಂಬ ಖುಷಿಯಿಂದ ನಂದಕುಮಾರ್ ಅವ್ರನ್ನ ನೋಡೋದಕ್ಕೆ ಶುರು ಮಾಡ್ತಾರೆ. ನಂದಕುಮಾರ್ ಅವರ ವರ್ತನೆ ವಲ್ಲಭ ಅವ್ರಿಗೆ ತುಂಬಾ ಖುಷಿ ಕೊಡುತ್ತೆ. ನಾನು ಎಷ್ಟೇ ಬೇಜಾರು ಮಾಡಿದ್ರು ನನ್ನ ಅಪ್ಪ ನನ್ನನ್ನು ಮಗ ಅಂತ ಒಪ್ಕೊಳ್ತಾರಲ್ಲ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ. ನಂದಕುಮಾರ್ ಅವರು, ಅಲ್ಲ ಕಿರ್ಚ, ಇನ್ನು ಮಾಧವ ಬಂದಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇಲ್ಲ ರೀ, ಅದು ಅವನು ಪ್ರಿಯಾಗೋಸ್ಕರ ಗಿಫ್ಟ್ ತೊಗೊಂಡು ಬರ್ತೀನಿ ಅಂತ ಹೋದ್ನಲ್ಲ, ಪಾಪ ಬ್ಯುಸಿ ಇರ್ತಾನೆ ಅಂತ ನಾನು ಫೋನ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಆಗ ಅಮೂಲ್ಯ ಅವರು, ಅತ್ತೆ ಏನೇ ಗೋಳೊಯ್ಕೊಳ್ಳೋದಿದ್ರು ಮದುವೆಗಿನ್ನ ಮುಂಚೆನೇ ಗೋಳೊಯ್ಕೋಬೇಕು, ಹೆಂಡ್ತಿ ಬಂದಮೇಲೆ ಈ ಗೋಳೊಯ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಮೂಲ್ಯ ಅವ್ರು ಹೇಳಿದಾಗ ವಲ್ಲಭ ಅವರು, ಗೋಳೊಯ್ಕೋ ಅನ್ನೋದು ಬಂದುಬಿಟ್ರೆ ನೀನು ಚೆನ್ನಾಗಿ ಗೋಳೊಯ್ಕೊಳ್ತೀಯ ಅಂತ ಹೇಳಿದಾಗ ಅಮೂಲ್ಯ ಅವರು, ಕಾಡ್ ಪಾಪ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ. ಆಗ ಅಮೂಲ್ಯ ಅವರು, ಅದು ರಾತ್ರಿ ಎಲ್ಲ ಕಾಡ್ತೀರಾ, ನಾನು ಪಾಪ ಅಲ್ವಾ ಅಂತ ಶಾರ್ಟ್ ಫಾರ್ಮಲ್ಲಿ ಹೇಳಿದೆ, ನಾನು ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಲ್ವಾ ರೀ ಅಂತ ಹೇಳ್ಬಿಟ್ಟು ಅಮೂಲ್ಯ ಅವ್ರು ಹೇಳ್ತಾರೆ. ಆಗ ಮೀನಾ ಅವರು, ನೀನು ಓವರಾಗಿ ಆಡಬೇಡ, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅಮೂಲ್ಯ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನಂದಕುಮಾರ್ ಅವ್ರಿಗೆ ತುಂಬ ಕೋಪ ಬರುತ್ತೆ. ಇನ್ನು ಈ ಕಡೆ ಮಾಧವ ಅವರು ಸುಕನ್ಯಾ ಅವ್ರನ್ನ ಒಂದು ಹತ್ರ ಕರ್ಕೊಂಡು ಬಂದು, ನೀನು ಇಲ್ಲೇ ಇರು, ಈ ಅಕ್ಕ ತುಂಬ ಒಳ್ಳೆಯವರು, ಇವರು ನಮ್ಮ ದೂರದ ಸಂಬಂಧಿ, ಇಲ್ಲಿ ಊಟ ತಿಂಡಿಗೆ ಏನು ಕೊರತೆ ಇಲ್ಲ, ನಿನಗೆ ಕೆಲಸ ನಾನೇ ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲ ಸುಕನ್ಯಾ ಅವರು, ಪರವಾಗಿಲ್ಲ, ನಾನು ಈಗ ಹೋಗ್ತಾ ಇರೋ ಕೆಲಸನೇ ನನಗೆ ಸರಿಯಾಗಿದೆ ಅಂತ ಹೇಳಿದಾಗ, ಅಲ್ಲ ನೀನು ಓದಿರೋದು ನೋಡಿದ್ರೆ ಡಿಗ್ರಿ, ಈಗ ಜ್ಯುವೆಲರಿ ಶಾಪಲ್ಲಿ ವರ್ಕ್ ಮಾಡ್ತಾ ಇದೆಯಾ, ಇದು ನನಗೆ ಸರಿ ಬರ್ತಾ ಇಲ್ಲ, ನಾನೇ ನಿನ್ಗೊಂದು ಕೆಲಸನ ಹುಡುಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಧವ ಹೇಳಿದಾಗ ಸುಕನ್ಯಾ ಅವರು, ಅಲ್ಲ ಮಾಧವ, ನಾನು ನಿನ್ನ ಮನಸ್ಸಿಗೆ ಎಷ್ಟೆಲ್ಲ ನೋವು ಮಾಡಿದ್ರು ನೀನು ಯಾಕೋ ಇಷ್ಟು ಒಳ್ಳೆ ಮನಸ್ಸಿಂದ ನನಗೆ ಹೆಲ್ಪ್ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಳ್ತಾರೆ. ಈ ಕಡೆ ಮಾಧವ ಅವರು ಮನೆಗೆ ಬರ್ತಾರೆ. ಅವರು ತುಂಬ ಬೇಜಾರು ಮಾಡ್ಕೊಂಡು ಮನೆಗೆ ಬರ್ತಾರೆ. ರಕ್ಷಾ ಅವರು ಅಲ್ಲೇ ಇರ್ತಾರೆ. ಅಮ್ಮ ಅಣ್ಣ ಬಂದ ಅಂತ ಕೂಗಿದಾಗ ಎಲ್ಲರೂ ಸಹ ಅಲ್ಲಿಗೆ ಬರ್ತಾರೆ. ರಕ್ಷಾ ಅವರು, ಅಣ್ಣ ನಿಂಗೊಂದು ಸರ್ಪ್ರೈಸ್ ಇದೆ, ಗೆಸ್ ಮಾಡೋ ಅಂತ ಹೇಳ್ತಾರೆ. ಆಗ ಮಾಧವ ಅವರು, ಸರ್ಪ್ರೈಸಾ, ಏನದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ವಲ್ಲಭ ಮತ್ತು ಕೇಶವ ಅವರು ಮತ್ತು ಪ್ರಿಯಾ ಅವರು ಮನೆಗೆ ಬಂದಿದ್ದಾರೆ ಅಂತ ಹೇಳಿದಾಗ ಮಾಧವ ಅವರು, ಹೌದಾ, ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಸುತ್ತಲೂ ನೋಡ್ತಾ ಇರ್ತಾರೆ. ಆಗ ಗಿರ್ಜಾ ಅವರು, ಮಾಧವ, ಇವ್ರು ನಿನ್ನ ಗೋಳೊಯ್ಕೊಳ್ತಾ ಇದ್ದಾರೆ ಅಷ್ಟೇ, ಪ್ರಿಯಾ ಮನೆಗೆ ಬಂದಿಲ್ಲ, ಪ್ರಿಯಾ ಮತ್ತು ನಿನ್ನ ಹೆಸರನ್ನ ಲಗ್ನ ಪತ್ರಿಕೆ ಮನೆಗೆ ಬಂದಿದೆ ಅಂತ ಹೇಳ್ತಾರೆ. ಆಗ ಮಾಧವ ಅವರು ಸಪ್ಪೆಯಿಂದ, ಹೌದಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮೀನಾ ಅವರು, ಇದೇನು ಭಾವ, ಇಷ್ಟು ಖುಷಿಯಾದ ವಿಷಯಕ್ಕೆ ಇಷ್ಟು ಸಪ್ಪಗೆ ಹೌದಾ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಎಲ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿಗೆ ನಂದಗೋಕುಲ ಧಾರಾವಾಹಿಯ ಗುರುವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ. ಇದೇ ಥರ ಎಲ್ಲ ಸಂಚಿಕೆಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.